ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೀಶೋದಲ್ಲಿ ಕಿಚನ್ಗೆ ಯೂಸ್ಫುಲ್ ಆಗುವಂತಹ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಯಾವ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಕೊಂಡಿದ್ದೀನಿ, ಎಷ್ಟು ಅಮೌಂಟಿಗೆ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆನೆಸ್ಟಾಗಿ ಪ್ರಾಡಕ್ಟ್ ರಿವ್ಯೂವನ್ನು ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂತಂದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ಪ್ರಾಡಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನಿಮಗೇನಾದರೂ ಆ ಪ್ರಾಡಕ್ಟ್ ಇಷ್ಟ ಆಯಿತು, ಲಿಂಕ್ ಬೇಕು ಅಂತಿದ್ರೆ ನನ್ನ ಲಿಂಕ್ ಥ್ರೂ ಪರ್ಚೇಸ್ ಮಾಡ್ಕೋಬೋದು. ಮೊದಲನೇ ಪ್ರಾಡಕ್ಟ್ ಇದು ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿ. ಇದರ ಕೆಪಾಸಿಟಿ ಬಂದ್ಬಿಟ್ಟು 2 ಲೀಟರು. ಕಡಾಯಿ ಜೊತೆಗೆ ಲಿಡ್ ಕೂಡ ಕೊಟ್ಟಿದ್ದಾರೆ. ಕಡಾಯಿಗೆ ಹ್ಯಾಂಡಲ್ ಇರೋದ್ರಿಂದ ನಮಗೆ ಆರಾಮಾಗಿ ಅಡುಗೆ ಮಾಡ್ಕೋಬೋದು. ಪಲ್ಯ, ಗ್ರೇವಿ ಈ ಥರ ಏನು ಬೇಕಿದ್ರೂ ಮಾಡ್ಕೋಬೋದು. ತಳ ಕೂಡ ದಪ್ಪ ಇರೋದ್ರಿಂದ ಬೇಗ ಸೀದು ಹೋಗಲ್ಲ. ಕ್ವಾಲಿಟಿ ಅಂತೂ ಎಕ್ಸಲೆಂಟ್. ನನಗಂತೂ ತುಂಬ ಇಷ್ಟವಾಗಿರುವಂಥ ಪ್ರಾಡಕ್ಟ್ ಇದು. ಹೈಲಿ ರೆಕಮೆಂಡೆಡ್ ಪ್ರಾಡಕ್ಟ್. ಡೈಲಿ ಯೂಸ್ ಮಾಡೋದಕ್ಕೆ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಾನು ಇದಕ್ಕೆ ಪೇ ಮಾಡಿರೋದು ಜಸ್ಟ್ 700 ರುಪೀಸ್. ಮೀಶೋದಲ್ಲಿ ಇಷ್ಟು ಪ್ರೀಮಿಯಂ ಕ್ವಾಲಿಟಿ ಅಫೋರ್ಡೆಬಲ್ ಪ್ರೈಸಿಗೆ ಸಿಗ್ತಾ ಇದೆ ಅಂದರೆ ವರ್ತ್ ಬೈಯಿಂಗ್ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ವೆಜಿಟೇಬಲ್ ವಾಶ್ ಬೌಲು. ನಾವು ನಾರ್ಮಲ್ ಪಾತ್ರೆಯಲ್ಲಿ ಅಕ್ಕಿ ತೊಳೆಯೋದು ಇಲ್ಲ ತರಕಾರಿ ಫ್ರೂಟ್ಸ್ ತೊಳೆಯೋದು ಮಾಡ್ತೀವಿ. ತೊಳೆಯುವಾಗ ನೀರಿನ ಜೊತೆಗೆ ಅದು ಕೂಡ ಸಿಂಕಿಗೆ ಬಿದ್ದು ಹೋಗುತ್ತೆ. ಆವಾಗ ನಮಗೆ ಸಿಕ್ಕಾಬಟ್ಟೆ ಕಿರಿಕಿರಿ ಹಿಂಸೆ ಆಗ್ತಿರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಈ ಒಂದು ಪ್ರಾಡಕ್ಟ್ ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ಇದು 2 ಸೆಟ್ ಇರುವಂತಹ ಬೌಲು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ವರ್ತ್ ಬೈಯಿಂಗ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ನಾನು ಕೊಟ್ಟಿರೋ ಪ್ರೈಸ್ ಇದು ಬರೀ 346 ರೂಪಾಯಿ. ಪ್ರೈಸ್ ವೇರಿಯೇಷನ್ ಆಗುತ್ತೆ. ನಾನು ಬೈ ಮಾಡಿದ ಪ್ರಾಡಕ್ಟ್ ಅಮೌಂಟನ್ನು ಸ್ಕ್ರೀನ್ ಮೇಲೆ ಹಾಕಿರೋದು, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಡಕ್ಟ್ ಲಂಚ್ ಬಾಕ್ಸ್. ಇದರ ಕೆಪಾಸಿಟಿ 500 ml. ಈ ಲಂಚ್ ಬಾಕ್ಸಲ್ಲಿ 2 ಕಂಪಾರ್ಟ್ಮೆಂಟ್ ಇದೆ. ಮೇಲಿನ ನೋಡೋದಕ್ಕೆ ಒಂದೇ ಟಿಫಿನ್ ಬಾಕ್ಸ್ ಥರ ಇದೆ, ಆದರೆ ಓಪನ್ ಮಾಡಿದ ಮೇಲೆ ಗೊತ್ತಾಗೋದು ಇದರಲ್ಲಿ 2 ಕಂಪಾರ್ಟ್ಮೆಂಟ್ ಇದೆ ಅಂತ. ಹಾಗೆ ಲಂಚ್ ಬಾಕ್ಸಿಗೆ ಲಾಕಿಂಗ್ ಸಿಸ್ಟಮ್ ಕೂಡ ಇದೆ. ಸ್ಕೂಲ್ಗೆ ಹೋಗುವ ಮಕ್ಕಳಿದ್ರೆ ಈ ಒಂದು ಟಿಫಿನ್ ಬಾಕ್ಸ್ ಅನ್ನ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಯೂಸ್ ಆಗುತ್ತೆ. ಮಕ್ಕಳಿಗೂ ಅಷ್ಟೇ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಈ ಒಂದು ಟಿಫಿನ್ ಬಾಕ್ಸ್ ಅನ್ನ ಬೈ ಮಾಡಿದ್ರೆ ಬರೀ ಒಂದು ಬಾಕ್ಸ್ ಅಲ್ಲಿ ದೋಸೆ ಮತ್ತೆ ಚಟ್ನಿ ಅಥವಾ ಪುಲಾವ್ ಮತ್ತೆ ಗೊಜ್ಜು ಅಂತ ಹಾಕಿ ಕಳಿಸಬಹುದು. ಯಾಕಂದ್ರೆ ಒಂದರಲ್ಲಿ 2 ಬಾಕ್ಸ್ ಇದೆ. ನಾನು ಇದನ್ನ ಪರ್ಚೇಸ್ ಮಾಡ್ಕೊಂಡಿರೋದು 262 ರೂಪಾಯಿಗೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಮಕ್ಕಳ ಸ್ಕೂಲ್ ರೀಓಪನ್ ಆಗೋದಕ್ಕಿಂತ ಮುಂಚೆನೆ ಬೈ ಮಾಡ್ಕೊಳ್ಳಿ, ಯಾಕಂದ್ರೆ ಬೇಗ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಹಾಗೆ ಟಿಫಿನ್ ಸೈಜ್ ಮತ್ತೆ ಕ್ವಾಲಿಟಿ 2 ಕೂಡ ತುಂಬ ಚೆನ್ನಾಗಿದೆ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಕಿಚನ್ ನೈಫು. ಈ ಪ್ಯಾಕಲ್ಲಿ 3 ನೈಫ್ ಬಂದಿದೆ. ಸ್ಮಾಲ್ ಸೈಜ್, ಮೀಡಿಯಂ ಮತ್ತು ಲಾರ್ಜ್ ಸೈಜಲ್ಲಿದೆ. ಇದು ಸ್ಟೇನ್ಲೆಸ್ ಸ್ಟೀಲ್. ನನ್ನ ಕಿಚನಲ್ಲಿರೋ ಚಾಕು ಎಲ್ಲ ಶಾರ್ಪ್ ಇರಲಿಲ್ಲ, ಅದಕ್ಕೋಸ್ಕರ ಈ 3 ಸೆಟ್ ಚಾಕುನ ತರಿಸ್ಕೊಂಡಿರೋದು. ನಾನು ಇದಕ್ಕೆ ಪೇ ಮಾಡಿರೋದು ಬರೀ 170 ರೂಪೀಸ್. ಚಾಕು ಕ್ವಾಲಿಟಿ ಚೆನ್ನಾಗಿದೆ. ಅದಕ್ಕಿಂತಲೂ ಜಾಸ್ತಿ ನನಗೆ ಇದರ ಡಿಸೈನ್ ಸಿಕ್ಕಾಪಟ್ಟೆ ಇಷ್ಟ ಆಗಿರೋದು. ನಾವಿದನ್ನು ತರಕಾರಿ ಕಟ್ ಮಾಡೋದಕ್ಕಲ್ದೇ ಫ್ರೂಟ್ಸ್ ಕೂಡ ಆರಾಮ್ಸೆ ಕಟ್ ಮಾಡ್ಬೋದು. ಈ ರೀತಿಯ ಸೆಟ್ ಆಫ್ ನೈಫ್ ಎಲ್ಲರ ಕಿಚನಲ್ಲೂ ಇರಲೇಬೇಕಾದಂತಹ ಪ್ರಾಡಕ್ಟ್. ಮೀಶೋದಲ್ಲಿ ಇದಕ್ಕೆ 4.3 ರೇಟಿಂಗ್ಸ್ ಇದೆ. ಒಳ್ಳೆ ಕ್ವಾಲಿಟಿ, ವರ್ತ್ ಬೈಯಿಂಗ್ ಅಂತ ಹೇಳ್ತೀನಿ. ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಪಾತ್ರೆ, ಸರ್ವಿಂಗ್ ಬೌಲ್ ಸೆಟ್. ಈ ಪ್ರಾಡಕ್ಟ್ ಓಪನ್ ಮಾಡಿದ ಮೇಲಂತೂ ನನಗೆ ಫುಲ್ ಶಾಕ್ ಆಗೋಯ್ತು. ಯಾಕಂದರೆ ಇಷ್ಟೊಂದು ಪಾತ್ರೆಗಳನ್ನು ಒಂದೇ ಇಷ್ಟು ಚಿಕ್ಕ ಬಾಕ್ಸಲ್ಲಿ ಪ್ಯಾಕ್ ಮಾಡಿದಾರಂತ. ನಿಜವಾಗ್ಲೂ ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ 4 ಸರ್ವಿಂಗ್ ಬೌಲ್ಸ್ ಇದೆ. ಅದರ ಜೊತೆಗೆ 4 ಸೌಟು ಕೂಡ ಇದೆ. ಜೊತೆಗೆ ಈ ಪಾತ್ರೆಗೆ ಹ್ಯಾಂಡಲ್ ಇದೆ. ಪ್ರತಿ ಪಾತ್ರೆಗೂ ಕೂಡ ಲಿಡ್ ಕೊಟ್ಟಿದ್ದಾರೆ. ಈ ರೀತಿ ಲಿಡ್ಡಿಗೆ ಸ್ಕ್ರೂವನ್ನು ಜೋಡಿಸಿ ನಾವು ಫಿಕ್ಸ್ ಮಾಡ್ಕೋಬೇಕು. ಇದು ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು. ಹೆಣ್ಮಕ್ಳಿಗೆ ಅಡಿಗೆ ಮಾಡುವಾಗ ಎಷ್ಟು ಪಾತ್ರೆಗಳಿದ್ರೂ ಕೂಡ ಕಡಿಮೆ ಅಂತ ಅನ್ನಿಸ್ಬಿಡುತ್ತೆ. ಹೀಗೆ ಮೀಶೋದಲ್ಲಿ ನನಗೆ ಸ್ಕ್ರೋಲ್ ಮಾಡಬೇಕಿದ್ರೆ ಈ ಐಟಮ್ಸನ್ನು ನೋಡಿ ನಾನು ಬುಕ್ ಮಾಡಿಕೊಂಡಿರೋದು. ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಕ್ವಾಲಿಟಿ ಬಗ್ಗೆ ಅಂತೂ ಏನು ಕಂಪ್ಲೇಂಟೇ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ. ನಮಗೇನಾದರೂ ಸಣ್ಣ ಪುಟ್ಟ ಫಂಕ್ಷನ್ ಇತ್ತು ಅಂತಂದರೆ ಸಾರು, ಸಾಂಬಾರು, ಪಲ್ಯ, ಕೋಸಂಬರಿ ಈ ಥರ ಬೇರೆ ಬೇರೆ ಐಟಮ್ಸನ್ನು ಈ ರೀತಿ ಒಂದೇ ಡಿಸೈನ್ ಪಾತ್ರೆಯಲ್ಲಿ ಹಾಕಿಬಿಟ್ರೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾನು ತರಿಸ್ಕೊಂಡೆ. ನಾನು ಈ ಸ್ಟೈನ್ಲೆಸ್ ಸ್ಟೀಲ್ ಸರ್ವಿಂಗ್ ಬೌಲನ್ನು ಪರ್ಚೇಸ್ ಮಾಡ್ಕೊಂಡಿರೋದು 595 ರೂಪಾಯಿಗೆ. ಇದು ಇನ್ನೂ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಇವಾಗ. ಹಾಗೆ ಇದರ ಕೆಪಾಸಿಟಿ ಬಂದುಬಿಟ್ಟು ದೊಡ್ಡ ಬೌಲ್ದು 1550 ml, ನೆಕ್ಸ್ಟ್ ಇಂದು 1100 ml, ಮೀಡಿಯಂ ಸೈಜ್ ಇದು 750 ml, ಹಾಗೆ ಸಣ್ಣ ಸೈಜಿನ ಬೌಲ್ ಬಂದ್ಬಿಟ್ಟು 500 ml. ಮೀಶೋದಲ್ಲಿ ಒಂದು ಒಳ್ಳೆ ರೇಟಿಂಗ್ ಇರುವಂತಹ ಸರ್ವಿಂಗ್ ಬೌಲ್ ಇದು.
ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಆರಾಮ್ಸೆ ಇದನ್ನು ಬೈ ಮಾಡ್ಕೋಬೋದು. ಈ ಪ್ರಾಡಕ್ಟ್ನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಪ್ರಾಡಕ್ಟು ಮೈಕ್ರೋವೇವ್ ಸೇಫ್ ಮಿಕ್ಸಿಂಗ್ ಬೌಲು. ನಾನು ತರಿಸಿದ ಪ್ರಾಡಕ್ಟ್ಸ್ಗಳಲ್ಲಿ ತುಂಬ ಇಷ್ಟವಾಗಿರುವ ಪ್ರಾಡಕ್ಟ್ಗಳಲ್ಲಿ ಇದು ಕೂಡ ಒಂದು. ಮೀಶೋದಿಂದ ನಾನು ಇದನ್ನು ಪರ್ಚೇಸ್ ಮಾಡ್ಕೊಂಡಿರೋದು. ಮಿಕ್ಸಿಂಗ್ ಬೌಲು ಸೆಟ್ ಆಫ್ 3 ಬರುತ್ತೆ. ಇದರಲ್ಲಿ 3 ಬೌಲು ಕೂಡ ಬೇರೆ ಬೇರೆ ಸೈಜಲ್ಲಿದೆ. ಹಾಗೆ ಪ್ರತಿ ಬೌಲ್ಗೂ ಕೂಡ ಲಿಡ್ ಕೊಟ್ಟಿದ್ದಾರೆ. ದೊಡ್ಡ ಬೌಲು 1250 ml ಇದೆ. ಮೀಡಿಯಮ್ ಸೈಜ್ನ ಬೌಲು 750 ml ಇದೆ ಕೆಪಾಸಿಟಿ. ಹಾಗೆ ಸಣ್ಣ ಬೌಲ್ನ ಕೆಪಾಸಿಟಿ ಬಂದುಬಿಟ್ಟು 500 ml. ಇದರಲ್ಲಿ ಇನ್ನೂ ಬೇರೆ ಬೇರೆ ಕಲರ್ಸ್ ಇದೆ. ನನಗೆ ಪರ್ಪಲ್ ಕಲರ್ ಇಷ್ಟ ಆಯಿತು ಅಂತ ಈ ಕಲರಲ್ಲಿ ತರಿಸ್ಕೊಂಡೆ. ಊಟ ಮಾಡಿದ ಮೇಲೆ ಮಿಕ್ಕಿದ ಪದಾರ್ಥವನ್ನು ಯಾವುದೋ ಬೌಲು, ಅದಕ್ಕೆ ಯಾವುದೇ ಪ್ಲೇಟನ್ನು ಯೂಸ್ ಮಾಡ್ಕೊಳ್ಳೋ ಬದಲು ಈ ರೀತಿ ಸೆಟ್ ಆಫ್ ಬೌಲ್ಸನ್ನು ಯೂಸ್ ಮಾಡಿಕೊಂಡ್ರೆ ನೋಡೋದಕ್ಕೂ ಫ್ರಿಡ್ಜ್ ಆಗಲಿ ಇಲ್ಲ ನಮ್ಮ ಕಿಚನ್ ಆಗಲಿ ಕ್ಯೂಟಾಗಿ ಆರ್ಗನೈಸ್ಡ್ ಆಗಿರುತ್ತೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಆರಾಮ್ಸೆ ಇದನ್ನು ನೀವು ಬೈ ಮಾಡ್ಕೋಬೋದು. ನಾನು ಇದಕ್ಕೆ ಪೇ ಮಾಡಿದ್ದು 317 ರೂಪಾಯಿ. ಈ ಪ್ರಾಡಕ್ಟ್ನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಥ್ರೂ ಪರ್ಚೇಸ್ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಪಾಲಿಥಿನ್ ಬ್ಯಾಗು. ನಾವು ಹೆಣ್ಮಕ್ಳು ಏನು ಗೊತ್ತಾ, ತರಕಾರಿ ತರಿಸಿರೋ ಪ್ಲಾಸ್ಟಿಕ್ ಬ್ಯಾಗ್ಸ್ ಇಲ್ಲ ದಿನಸಿ ತಂದಿರುವಂತಹ ಪ್ಲಾಸ್ಟಿಕ್ ಬ್ಯಾಗ್ಸ್ ಇದನ್ನೆಲ್ಲ ರೀಯೂಸ್ ಮಾಡ್ಕೋಬೋದು ಅಂತ ಎತ್ತಿಟ್ಟಿರ್ತೀವಿ. ಎಲ್ಲಿ ಎತ್ತಿಟ್ಟಿರ್ತೀವಿ ಅಂತ ಕೆಲವೊಂದ್ಸಲ ನಮಗೆ ಗೊತ್ತಿರಲ್ಲ. ಅದಲ್ಲದೆ ನಮಗೆ ಬೇಕಾದ ಟೈಮಲ್ಲಂತೂ ಕೈಗೂ ಕೂಡ ಸಿಗಲ್ಲ. ಆದರೆ ಈ ರೀತಿಯಾದ ಬ್ಯಾಗ್ ಹೋಲ್ಡರನ್ನು ತರಿಸ್ಕೊಂಡ್ರೆ ನಾವು ಎತ್ತಿಟ್ಟಿರುವಂತಹ ಎಲ್ಲ ಪ್ಲಾಸ್ಟಿಕ್ ಬ್ಯಾಗನ್ನು ಇದರಲ್ಲಿ ತುಂಬಿ ಕಿಚನಲ್ಲಿ ನೀಟಾಗಿ ಹೋಲ್ಡ್ ಆಗಿ ನಮಗೆ ಸಿಗೋ ರೀತಿ ಇಟ್ಕೋಬೋದು. ಈ ಥರ ಪಾಲಿಥೀನ್ ಬ್ಯಾಗಲ್ಲಿ ಒಂದು ಹೋಲ್ ಕೊಟ್ಟಿದ್ದಾರೆ. ಅದರಿಂದ ನಾವು ಸ್ಟೋರ್ ಮಾಡಿದಂತಹ ಪ್ಲಾಸ್ಟಿಕ್ ಬ್ಯಾಗನ್ನು ಈಸಿಯಾಗಿ ಎತ್ಕೊಳ್ಬೋದು. ಟೈಮ್ ಸೇವಿಂಗ್ ಕೂಡ ಅಲ್ಲಿ ಇಲ್ಲಿ ಹುಡುಕಾಡೋ ಕೆಲಸ ಕೂಡ ಇರಲ್ಲ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಇದಕ್ಕೆ ಪೇ ಮಾಡಿರೋದು ಬರೀ 77 ರೂಪೀಸ್. ಪ್ರಾಡಕ್ಟ್ ಬೇಕಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಸ್ಟೋರೇಜ್ ಬಾಕ್ಸು. ನನ್ನ ಚಿಕ್ಕ ಪುಟ್ಟ ಮೇಕಪ್ ಐಟಮ್ಸನ್ನೆಲ್ಲ ಒಂದೇ ಕಡೆ ಇಟ್ಕೊಳ್ಳೋದಕ್ಕೆ ಅಂತ ಈ ರೀತಿ ಸ್ಟೋರೇಜ್ ಬಾಕ್ಸನ್ನು ಬೈ ಮಾಡ್ಕೊಂಡಿರೋದು. ಅದಲ್ಲದೆ ನಮಗೆ ಕಿಚನಲ್ಲಿ ಮಸಾಲ ಪೌಡರ್ಸನ್ನೆಲ್ಲ ಇಟ್ಕೊಳ್ಳೋದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಆರಾಮ್ಸೆ ಇದನ್ನು ಬೈ ಮಾಡ್ಕೋಬೋದು. ಹಾಗೆ ನಾನು ಇದಕ್ಕೆ ಪೇ ಮಾಡಿರೋದು 269 ರೂಪಾಯಿ. ಬ್ರೌನ್ ಕಲರಲ್ಲಿದೆ. ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಡಕ್ಟ್ ಡೆಕೋರೇಟಿವ್ ಪೀಸ್. ಅಂದರೆ ಇದು ವಾಲ್ ಹ್ಯಾಂಗಿಂಗ್ ಫಿಶ್ ಟ್ಯಾಂಕ್. ನನ್ನ ಕಿಚನ್ನ ವಾಲಲ್ಲಿ ಕಂಪ್ಲೀಟಾಗಿ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು. ನೋಡೋದಕ್ಕೆ ಅಷ್ಟೊಂದು ಲುಕ್ ಇರಲಿಲ್ಲ. ಅದಕ್ಕೆ ನನಗೆ ತುಂಬ ದಿನದಿಂದ ಕಿಚನ್ನ ವಾಲ್ಗೆ ಏನಾದರೂ ಒಂದು ಡೆಕೋರೇಟಿವ್ ಪೀಸನ್ನು ಹ್ಯಾಂಗ್ ಮಾಡೋದಕ್ಕೆ ಅಂತ ಸರ್ಚ್ ಮಾಡ್ತಾ ಇದ್ದೆ ಮೀಶೋದಲ್ಲಿ. ಫೈನಲಿ ನನಗೆ ತುಂಬ ಎಫೋರ್ಡೆಬಲ್ ಪ್ರೈಸಿಗೆ ಈ ವಾಲ್ ಹ್ಯಾಂಗಿಂಗ್ ಫಿಶ್ ಟ್ಯಾಂಕ್ ಸಿಕ್ತು. ಪ್ರಾಡಕ್ಟ್ ಹೇಗಿದೆ ಅಂತ ನೋಡಿದಾಗ, ರೇಟಿಂಗ್ಸ್ ಚೆಕ್ ಮಾಡಿದಾಗ ಎಲ್ಲರೂ ತುಂಬ ಒಳ್ಳೆಯ ರಿವ್ಯೂಸನ್ನು ಕೊಟ್ಟಿದ್ರು. ಈ ಬೌಲ್ ಜೊತೆಗೆ ಈ ರೀತಿಯ ಪೆಬಲ್ಸ್ ಕೊಟ್ಟಿರ್ತಾರೆ. ಪೆಬಲ್ಸನ್ನು ನಾವು ಹಾಕಿ ಅರ್ಧದವರೆಗೂ ನೀರು ಕೂಡ ಹಾಕಿ ಪ್ಲ್ಯಾಂಟನ್ನು ಹಾಕಿ ಹ್ಯಾಂಗ್ ಮಾಡಿದ್ರಾಯಿತು. ಈ ಬೌಲಲ್ಲಿ ಬರೀ ಫಿಶ್ ಅಂತಲ್ಲ, ಮನಿ ಪ್ಲ್ಯಾಂಟ್ ಹಾಕೋಬೋದು, ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಕೂಡ ಹಾಕ್ಬೋದು. ನಾನು ಈ ರೀತಿಯಾದಂತಹ ಪ್ಲ್ಯಾಂಟನ್ನು ಹಾಕಿ ಡೆಕೋರೇಟ್ ಮಾಡಿ ವಾಲ್ಗೆ ಹ್ಯಾಂಗ್ ಮಾಡಿದ್ದೀನಿ. ಹ್ಯಾಂಗ್ ಮಾಡೋದಕ್ಕೆ ಹುಕ್ಸನ್ನು ಕೂಡ ನಾನು ಮೀಶೋದಿಂದನೇ ಪರ್ಚೇಸ್ ಮಾಡಿರೋದು. 2 ಪ್ರಾಡಕ್ಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಇದರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಚೆಕ್ ಮಾಡಿಕೊಂಡು ಬೈ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರು ಯಾರಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.